ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟ್ಟ ಹೇಳೋ ಮಾತು ಕೇಳು, ಇನ್ನೊಂದ್ ದಿನ ಉಳ್ಕೊಳ್ಳೋಣ. ಈಗ ಬಾ ಮನೆಗೆ ಹೋಗೋಣ. ನಾನಂತೂ ಬರಲ್ಲ, ಅಪ್ಪನೇ ಹೇಳಿದಾರಲ್ವಾ ಇಲ್ಲೇ ಉಳ್ಕೊ ಅಂತ. ಸಿಹಿ ಪಾಪ ಅಷ್ಟು ಆಸೆ ಪಟ್ಟು ಹಠ ಮಾಡ್ತಿದ್ದಾಳೆ. ಇಟ್ಸ್ ಓಕೆ ಬಿಡಿ, ಇಲ್ಲೇ ಉಳ್ಕೊಳ್ಳಿ. ಈಗ ಆಲ್ ಆಫ್ ಅ ಸಡನ್ ಬೇಡ ಅಂತ ಹೇಳಿದ್ರೆ ಅವಳು ಬೇಜಾರು ಮಾಡ್ಕೋತಾಳಲ್ವಾ. ಅಂಡ್ ನಾವೀಗ ಎಲ್ಲೋ ಹೋಗ್ಬೇಕು. ಎಲ್ಲಿಗೆ? ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಏನಾಯ್ತು ರಾಮ್? ಏನು ಎಮರ್ಜೆನ್ಸಿ? ನಥಿಂಗ್ ಲೈಕ್ ದಟ್. ಸಿ ಪುಟ, ಬಿ ಎ ಗುಡ್ ಗರ್ಲ್, ಓಕೆ? ಹಠ ಮಾಡಬಾರ್ದು, ಬೇಗ ಮಲಗಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಬಂದು ಕರ್ಕೊಂಡು ಹೋಗ್ತೀನಿ, ಓಕೆ? ಓಕೆ ಅಪ್ಪ. ಬಾಯ್ ಸೀತಮ್ಮ. ನೀನೇನೋ ವರಿ ಮಾಡ್ಕೋಬೇಡ, ನಾನಿಲ್ಲಿ ಆರಾಮಾಗಿರ್ತೀನಿ. ಬೇಗ ಮಲ್ಕೊಂತೀನಿ, ಬೆಳಿಗ್ಗೆ ಬೇಗ ಬರ್ತೀನಿ, ಓಕೆನಾ? ಅಕಸ್ಮಾತ್ ನಂಗೆ ನಿದ್ದೆ ಬಂದಿಲ್ಲ ಅಂದ್ರೆ ನಂಗೆ ಕಾಲ್ ಮಾಡು, ನಾನು ಬಂದು ಕರ್ಕೊಂಡು ಹೋಗ್ತೀನಿ, ಆಯ್ತಾ? ನಂಗೆ ನಿದ್ದೆ ಬರುತ್ತೆ ಸೀತಮ್ಮ. ಇವ್ರು ಬಂದು ಇವಳನ್ನ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡ್ರೆ ಇವರು ಇವಳನ್ನ ಇಲ್ಲೇ ಉಳ್ಕೊಂತ ಬಿಟ್ಟು ಹೋಗ್ತಾ ಇದಾರಲ್ಲ. ಯಾಕಾದ್ರೂ ಇಲ್ಲಿ ಪಕ್ಕದಲ್ಲೇ ಮನೆ ಮಾಡಿದ್ವು. ಬಾಯ್ ಬಂಗಾರ. ಸಿ ಯು. ಬಾಯ್ ಶಾಲಿನಿ. ಬಾಯ್. ಬಾಯ್ ಕಣೋ. ಬಾಯ್ ಸೀತಮ್ಮ. ಸೀತಾ, ಅಲ್ಲೇ ನೋಡ್ತಾ ಇದ್ದೀರಾ? ಸಿಹಿ ಒಳಗಡೆ ಹೋದ್ಲು ರಾಮ್. ಅವಳಿಗೆ ನಮ್ಮನ್ನ ಬಿಟ್ಟಿರೋದ್ ಬೇಜಾರೇ ಇಲ್ಲ. ಅಲ್ಲ, ನಂಗೊಂದ್ ವಿಷಯ ಗೊತ್ತಾಗ್ತಿಲ್ಲ. ಸಿಹಿ ಪುಟ್ಟನ ಬೋರ್ಡಿಂಗ್ ಸ್ಕೂಲ್ಗೆ ಕಳ್ಸಿರೋ ಬೋಲ್ಡ್ ಲೇಡಿ ನೀವು. ನೀವ್ ಯಾಕೆ ಇವಾಗ ಬೇಜಾರ್ ಮಾಡ್ಕೋತಾ ಇದ್ದೀರಾ? ಸಿಹಿ ನಮ್ಮನ್ನ ಬಿಟ್ಟು ಬೇರೆಯವ್ರ ಮನೆಯಲ್ಲಿರೋಷ್ಟು ದೊಡ್ಡವಳಾಗ್ಬಿಟ್ಲಾ? ಅವಳಿನ್ ಯಾರ್ದೋ ಮನೆಗೆ ಹೋಗ್ತಿಲ್ಲ ಸೀತಾ, ಶ್ಯಾಮ್ ಮತ್ತೆ ಶಾಲಿನಿ ಜೊತೆ ಉಳ್ಕೊಳ್ಳೋದಕ್ಕೆ ಹೋಗ್ತಿರೋದು. ಅವ್ರ ಮನೆಯಿಂದ ನಮ್ಮ ಮನೆಗೆ ಬರೀ 10 minutes ಡಿಫ್ರೆನ್ಸ್. ವೈ ಆರ್ ಯು ಸೋ ವರಿಡ್? ನನಗ್ ಗೊತ್ತಿಲ್ಲ ರಾಮ್, ಸಿಹಿಗೆ ನಾನೇನೋ ಬೇಡ್ವೇನೋ ಅಂತ ಅನಿಸ್ತಾ ಇದೆ. ಸೀತಾ, ನೀವ್ ಯಾಕೆ ಹಾಗೆ ಅನ್ಕೋತಾ ಇದ್ದೀರಾ? ಈ ಸೀತಮ್ಮ ಇಲ್ದೆ ಸಿಹಿ ಪುಟ ಇರ್ತಾಳ? ಒನ್ ಮೋರ್ ಥಿಂಗ್, ಬೆಳಿತಾ ಬೆಳಿತಾ ಮಕ್ಕಳು ಅಪ್ಪ ಅಮ್ಮಯಿಂದ ದೂರ ಆಗೋದು ಸಹಜ. ಇಟ್ಸ್ ಅ ನ್ಯಾಚುರಲ್ ಪ್ರಾಸೆಸ್. ರಾಮ್, ನೀವ್ ಯಾಕೆ ಅವಳು ನಮ್ಮಿಂದ ದೂರ ಆಗ್ತಾಳೆ ಅನ್ನೋ ತರ ಮಾತಾಡ್ತಿದ್ದೀರಾ? ಚೇಚೆ ಸೀತಾ, ನಾನು ಆತರ ಮಾತಾಡ್ತಿಲ್ಲ. ಪ್ಲೀಸ್ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಮೀ. ಸಿಹಿ ಎಷ್ಟೇ ದೊಡ್ಡವಳಾದ್ರು ಅವಳು ನಮ್ ಜೊತೆನೆ ಇರ್ತಾಳೆ. ನಮ್ ಹಿಂದೆನೆ ಕ್ಯೂಟ್ ಆಗಿ ಮುದ್ದಾಗಿ ಓಡಾಡ್ಕೊಂಡು ಅಪ್ಪ ಅಮ್ಮ ಅಂತ ಕರ್ಕೊಂಡು ಇರ್ತಾಳೆ. ಅಂಡ್ ಇಟ್ಸ್ ಅ ಪ್ರಾಮಿಸ್. ಅಂಡ್ ಸೀತಾ, ಮಕ್ಕಳು ನಮ್ಮಿಂದ ಎಷ್ಟೇ ದೂರ ಇದ್ರು ಅವರಲ್ಲಿರೋ ಒಂದು ಪುಟ್ಟ ಭಾಗ ನಮ್ಮಲ್ಲಿರುತ್ತೆ, ಹಾಗೆ ನಮ್ಮಲ್ಲಿರೋ ಒಂದು ಪುಟ್ಟ ಭಾಗ ಅವರಲ್ಲಿರುತ್ತೆ. ಬಿಕಾಸ್ ವಿ ಆರ್ ಕನೆಕ್ಟೆಡ್, ದಟ್ಸ್ ವೈ ವಿ ಆರ್ ಕಾಲ್ಡ್ ಆಸ್ ಅ ಫ್ಯಾಮಿಲಿ. ಈಗ ನೀವು ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ. ಈಗ ನಾವು ಪ್ರಿಯಾನ ಮೀಟ್ ಮಾಡಕ್ ಹೋಗ್ತಾ ಇದೀವಿ. ಇಲ್ಲಿಂದ ಡೈರೆಕ್ಟ್ ಆಗಿ ಹೋಗೋಣ ಅಂತ ಕಾರ್ ತಂದಿದ್ದೀವಿ. ಹ್ಯಾಪಿ? ಎಷ್ಟೊತ್ತಿಗೆ ಆಪರೇಷನ್ ಆಯ್ತಂತೆ? ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸೀತಾ. ಅಶೋಕನ್ಗೆ ಫೋನ್ ಮಾಡೋದಕ್ಕೆ ಹೋಗಿಲ್ಲ, ಬಿಕಾಸ್ ಅವ್ನು ಬ್ಯುಸಿ ಇರ್ತಾನೆ ಅಂತ. ಅಂಜುಗ್ ಫೋನ್ ಮಾಡಿದಾಗ ಪ್ರಿಯಾ ಆಪರೇಷನ್ ಆಗಿದೆ ಅಂತ ಗೊತ್ತಾಯ್ತು. ಹಾಗಾಗಿ ಒಂದ್ಸತಿ ನೋಡ್ಕೊಂಡು ಬರೋಣ ಅಂತ ಅನಿಸ್ತು. ಒಳ್ಳೇದಾಯ್ತು ರಾಮ್. ಅಲ್ಲ ಸೀತಾ, ಈ ಅಶೋಕನ್ಗೆ ನಮ್ಮನ್ ಬಿಟ್ಟು ಇನ್ಯಾರಿದ್ದಾರೆ? ನನ್ನ ಎಲ್ಲಾ ಕಷ್ಟಕ್ಕೂ ಅವ್ನು ನನ್ನ ಜೊತೆಗಿದ್ದ. ಈಗ ಅವನ್ ಕಷ್ಟದಲ್ಲಿರ್ಬೇಕಾದ್ರೆ ನಾವು ಅವನ ಜೊತೆ ಇರ್ಬೇಕಲ್ವಾ? ನಿಜ ರಾಮ್. ಒಂದಂತೂ ನಿಜ, ಈಗ ನಮ್ಮಿಂದ ಅವ್ನ ನೋವಂತೂ ಕಮ್ಮಿ ಮಾಡೋದಕ್ಕಾಗಲ್ಲ. ಬಿಕಾಸ್ ಅವನ ಆ ಫ್ರಸ್ಟ್ರೇಷನ್ನು, ಆ ಭಯ, ಇದೆಲ್ಲ ಅವನೇ ಅನುಭವಿಸ್ಬೇಕು ಸೀತಾ. ಈಗ ನಾವು ಅವನಿಗೆ ಎಷ್ಟೇ ಸಮಾಧಾನ ಮಾಡಕ್ ಹೋದ್ರು ಅವನ ಪ್ರಾಬ್ಲಮ್ಗೆ ಅದು ಸೊಲ್ಯೂಷನ್ ಅಂತೂ ಆಗೋದಿಲ್ಲ. ಆದ್ರೂ ಕಷ್ಟದ ಸಮಯದಲ್ಲಿ ನಮ್ಮವರು ಅಂತ ಅನಿಸ್ಕೊಂಡಿರೋ ನಮ್ಮ ಜೊತೆ ನಿಂತ್ರೆ ಆ ಧೈರ್ಯನೇ ಬೇರೆ ರಾಮ್. ಆದ್ರೂ ಸೀತಾ, ಅಶೋಕನ ಮೇಲೆ ನಂಗೆ ಸಿಕ್ಕಾಪಟ್ಟೆ ಸಿಟ್ಟಿದೆ. ಅಲ್ಲ, ನನ್ಗೊಂದ್ಸಲಿ ಫೋನ್ ಮಾಡ್ಬೇಕು ಅಂತ ಅನ್ಸಿಲ್ವಾ ಅವನ್ಗೆ? ಆದ್ರೆ ಇಂಥ ಟೈಮಲ್ಲಿ ಅವನ ಮೇಲೆ ಸಿಟ್ಟಿಸ್ಕೊಳಕ್ಕೂ ಆಗೋದಿಲ್ಲ. ಒಂದೊಂದ್ಸಲ ಹಾಗೆ ರಾಮ್, ನಮ್ಮವ್ರ ಜೊತೆನೆ ನಮ್ಮ ನೋವನ್ನ ನಾವು ಹಂಚ್ಕೊಳಕ್ಕಾಗಲ್ಲ. ಟ್ರೂ ಸೀತಾ. ಪ್ರಿಯಾಗ ಆಪರೇಷನ್ ಬೇರೆ ಆಗಿದೆ. ಅವಳು ಮೊದಲಿನ ಥರ ಆಗಬೇಕು. ಅಷ್ಟೇ ತರಲೆ ಮಾತಾಡ್ತಾ ಲೈವ್ಲಿ ಆಗಿರೋ ಥರ ನಾನು ನೋಡ್ಕೋಬೇಕು.
ಪ್ರಿಯಾ ಇದ್ ಕಡೆ ನಗು ಇದ್ದೇ ಇರತ್ತೆ ರಾಮ್. ಅವಳ ಪರ್ಸ್ನಾಲಿಟಿನೇ ಒಂಥರ ತುಂಬ ಪಾಸಿಟಿವ್ ಆಗಿದೆ. ಸಿಕ್ಕಾಪಟ್ಟೆ ಮಾತಾಡ್ತಾಳೆ, ಕಲ್ಲೂ ಮಾತಾಡ್ಸ್ಬಿಡ್ತಾಳೆ ಗೊತ್ತಾ, ಅಂತ ಮಾತಿನ ಮಲ್ಲಿ ಅವಳು. ಅವಳಿಗೆ ಏನೂ ಆಗಲ್ಲ, ಆದಷ್ಟು ಬೇಗ ಹುಷಾರಾಗ್ತಾಳೆ. ಈ ಟೈಮಲ್ಲೇ ನಾವು ಪ್ರಿಯಾ ಮತ್ತು ಅಶೋಕನ ಜೊತೆ ಇರಬೇಕು. ಅದಕ್ಕೆ ತಾನೇ ನಾನು ಸಿಹಿ ಪುಟಾನ ಶ್ಯಾಮ್ ಮತ್ತು ಶಾಲಿನಿ ಮನೇಲಿ ಉಳ್ಕೊಳ್ಳಿ ಅಂತ ಹೇಳಿದ್ದು. ಬೇಜಾರಾಯ್ತಾ? ಸಿಹಿನ ಬಿಟ್ಟಿರೋದು ನನಗೆ ಬೇಜಾರೇ ಆಗ್ತಿದೆ. ಆದರೆ ಇಂಥ ಟೈಮಲ್ಲಿ ಅವಳು ಪ್ರಿಯಾನ ನೋಡೋದು ಅಷ್ಟು ಸರಿ ಇಲ್ಲ. ನಾವು ಬಿಟ್ಟು ಬಂದಿದ್ದು ಒಳ್ಳೇದೇ ಆಯಿತು. ಎಲ್ಲಿಗೆ ಹೋಗ್ತಾಳೆ? ನಾಳೆ ನಾವು ವಾಪಸ್ ಕರ್ಕೊಂಡು ಬರ್ತೀವಲ್ವಾ? ಓ, ಸೊ ನಾಳೆ ತನಕ ವೆಯ್ಟ್ ಮಾಡ್ತೀರಾ ಅನ್ನೋದೇ ನಂಗೆ ನಂಬಕ್ಕಾಗ್ತಿಲ್ಲ. ಯಾಕಂದರೆ ನೀವು ಸಿಹಿ ಪುಟ ವಿಷಯದಲ್ಲಿ ಸಿಕ್ಕಾಪಟ್ಟೆ ಪೊಸೆಸಿವ್ ಇದ್ದೀರಾ. ಬೇಕಾದ್ರೆ ನೀವು ರಾತ್ರಿನ ಅವಳ ಕರ್ಕೊಂಡು ಬಂದರು ಆಶ್ಚರ್ಯ ಇಲ್ಲ ಬಿಡಿ. ರಾತ್ರಿ ಬೋರ್ಡಿಂಗ್ ಸ್ಕೂಲ್ಗೆ ಓಡಿದ ಅಪ್ಪನೂ ನೋಡಿದ್ದೀನಿ ನಾನು. ಪ್ರಿಯಾ ಇಸ್ ಅ ವೆರಿ ಬ್ರೇವ್ ಗರ್ಲ್ ಸೀತಾ. ಅವಳು ಮೊದಲಿನ ಥರ ಆಗಬೇಕು ಅಂತೆಲ್ಲ ನಾವು ಮಾತಾಡ್ಕೊಂಡಿದ್ವಿ. ಬಟ್ ಅಲ್ಲಿ ಹೋಗಿ ನೋಡಿದಾಗ ಅವಳು ನಮ್ಮೆಲ್ಲರಿಗಿಂತ ಖುಷಿಯಾಗಿದ್ದಾಳೆ. ಮನ್ಸಲ್ಲಿ ನೋವು ಇದ್ದೇ ಇರತ್ತೆ ರಾಮ್. ಅದು ಎಲ್ಲದಕ್ಕೂ ಮೀರಿ ಅವಳು ಖುಷಿಯಾಗಿದ್ದಾಳಲ್ಲ. ಅಶೋಕ್ ಸರು ಅದನ್ನೆಲ್ಲ ನೋಡಿ ಅವರು ಧೈರ್ಯವಾಗಿರ್ತಾರೆ, ಸಮಾಧಾನವಾಗಿರ್ತಾರೆ. ನಿಜ ಸೀತಾ. ರಾಮ್, ಸಿಹಿನ ಕರ್ಕೊಂಡು ಬರೋಣವಾ ಮನೆಗೆ? ಅವಳು ಕತೆ ಹೇಳಿ ಅಂತ ಶ್ಯಾಮ್ ಮತ್ತೆ ಶಾಲಿನಿಗೆ ತಲೆ ತಿಂತಿರ್ತಾಳೆ. ಸುಮ್ಮನೆ ಯಾಕೆ ಅವ್ರಿಗೆ ತೊಂದರೆ ಕೊಡೋದು? ಸೀತಾ, ಈಗ ಆಲ್ರೆಡಿ ತುಂಬ ಲೇಟ್ ಆಗಿದೆ. ಸಿಹಿ ಪುಟ ಮಲಗಿರ್ತಾನೆ. ಇವನ್ ಶ್ಯಾಮ್ ಮತ್ತೆ ಶಾಲಿನಿ ಕೂಡ ಮಲಗಿರ್ತಾರೆ. ಇಷ್ಟೊತ್ತಿಗೆ ಹೋಗಿ ಅವ್ರನ್ನ ಎಬ್ಸೋದು ಯಾಕೋ ಸರಿ ಕಾಣಿಸಲ್ಲ ಸೀತಾ. ಅಟ್ಲೀಸ್ಟ್ ಅವಳು ಮಲಗಿದಾಳೋ ಇಲ್ವೋ ಅಂತ ನೋಡ್ಕೊಂಡು ಬರೋಣವಾ? ಹಂಗಲ್ಲ, ಸಿಹಿ ಪುಟ ಶ್ಯಾಮ್ ಮನೇಲೆ ಉಳ್ಕೋತೀನಿ ಅಂತ ತುಂಬ ಆಸೆ ಪಟ್ಲು. ನಾನು ಬೇರೆ ಓಕೆ ಅಂತ ಹೇಳ್ಬಿಟ್ಟೆ. ಈಗ ಆಲ್ ಆಫ್ ಎ ಸಡನ್ ಹೋಗಿ ಅವಳನ್ನ ಕರ್ಕೊಂಡು ಬಂದರೆ ಅವಳು ಸುಮ್ಮನೆ ಇರ್ತಾಳ? ಹಠ ಮಾಡ್ತಾಳೆ, ಬೇಜಾರು ಮಾಡ್ಕೋತಾಳೆ. ಇವತ್ತೊಂದಿನ ಅವಳು ಅಲ್ಲೇ ಉಳ್ಕೊಳ್ಳೋದು ಬೆಟರ್ ಅನ್ಸುತ್ತೆ ಸೀತಾ. ಅಲ್ಲ ರಾಮ್, ಸಿಹಿಯಿಂದ ಶ್ಯಾಮ್ ಮತ್ತೆ ಶಾಲಿನಿಗೆ ತೊಂದರೆ ಆಗುತ್ತೋ ಏನೋ? ಚಾನ್ಸೇ ಇಲ್ಲ. ಶ್ಯಾಮ್ ಮತ್ತೆ ಶಾಲಿನಿ ಸಿಹಿನ ಎಷ್ಟು ಹಚ್ಕೊಂಡಿದ್ದಾರೆ ಗೊತ್ತಾ? ಅದರಲ್ಲೂ ಶ್ಯಾಮ್ ಅಂತೂ ಸಿಹಿ ಪುಟ ಇದ್ರೆ ಇನ್ನೇನು ಬೇಡವೇ ಬೇಡ ಅವನಿಗೆ, ಅಷ್ಟು ಹಚ್ಕೊಂಡಿದ್ದಾನೆ. ಸಿಹಿ ಪುಟ ಅಲ್ಲಿರೋದ್ರಿಂದ ಅವ್ರಿಗೂ ಖುಷಿಯಾಗಿರುತ್ತೆ ಸೀತಾ. ಏನು ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.